ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ತರಗತಿಯಲ್ಲಿ ನಾವು ಆಮ್ಲಗಳು ಮತ್ತೆ ಪ್ರತ್ಯಾಮ್ಲಗಳು, ಓಕೆ, ಲವಣಗಳು, ಇದ್ರ ಬಗ್ಗೆ ನಾವು ಇವಾಗ MCQs ನ ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ. ಓಕೆ, ಆಮ್ಲಗಳು ಯಾವ ಅಯಾನುಗಳನ್ನ ಬಿಡುಗಡೆ ಮಾಡೋದ್ರಿಂದ ಅವುಗಳು ಆಮ್ಲೀಯ ಗುಣಗಳನ್ನ ಹೊಂದಿವೆ ಅಂತ ಕೇಳಿದರೆ, ಆಮ್ಲಗಳು H+ ಅಯಾನುಗಳನ್ನ ಬಿಡುಗಡೆ ಮಾಡೋದ್ರಿಂದ ಅವುಗಳು ಆಮ್ಲೀಯ ಗುಣಗಳನ್ನ ಹೊಂದಿರ್ತವೆ. ಇನ್ನು ಕ್ಷಾರಗಳು ಯಾವ ಅಯಾನುಗಳನ್ನ ಬಿಡುಗಡೆ ಮಾಡೋದ್ರಿಂದ ಅವುಗಳು ಕ್ಷಾರೀಯ ಗುಣಗಳನ್ನ ಹೊಂದಿರ್ತವೆ ಅಂದ್ರೆ ದಟ್ ಇಸ್ OH-. ಓಕೆ, ಆಮ್ಲಗಳು ಮತ್ತು ಕ್ಷಾರಗಳು ಪ್ರತಿಕ್ರಿಯಿಸಿದಾಗ ಏನನ್ನ ರೂಪಿಸ್ತವೆ? ಅವು ನೀರು ಮತ್ತು ಲವಣವನ್ನ ರೂಪಿಸ್ತವೆ. ಇದನ್ನ ಆಲ್ರೆಡಿ ನೀವು ನೋಡಿದೀರಾ. ಇನ್ನು pH ಮಾಪಕದಲ್ಲಿ ಆಮ್ಲೀಯ ದ್ರಾವಣದ ವ್ಯಾಪ್ತಿ ಎಷ್ಟು? pH ಮಾಪಕದಲ್ಲಿ ಆಮ್ಲೀಯ ದ್ರಾವಣದ ವ್ಯಾಪ್ತಿ 0 to 14, 7 ನ್ಯೂಟ್ರಲ್. ಸೊ ಇದು ಆಮ್ಲೀಯ, ಇದು ಪ್ರತ್ಯಾಮ್ಲೀಯ. ಸೊ ವ್ಯಾಪ್ತಿ ಏನು? 0 ಇಂದ 7 ಸೊ 7ಕ್ಕಿಂತ ಕಡಿಮೆನ, 7ಕ್ಕಿಂತ ಹೆಚ್ಚ, 7ಕ್ಕೆ ಸಮಾನ, 14ಕ್ಕೆ ಸಮನಾಗಿನ, 7ಕ್ಕಿಂತ ಕಡಿಮೆ. ಇನ್ನು pH ಮಾಪಕದಲ್ಲಿ ಕ್ಷಾರೀಯ ದ್ರಾವಣದ ವ್ಯಾಪ್ತಿ ಎಷ್ಟು? 7ಕ್ಕಿಂತ ಹೆಚ್ಚು. ಓಕೆ, ಇನ್ನು pH ಮಾಪಕದಲ್ಲಿ ತಟಸ್ಥ ದ್ರಾವಣದ ವ್ಯಾಪ್ತಿ ಎಷ್ಟು? 7ಕ್ಕೆ ಸಮನಾಗಿ. ಆಮ್ಲವು ಯಾವ ವಸ್ತುವಿನೊಂದಿಗೆ ಪ್ರತಿಕ್ರಿಯಿಸಿದಾಗ ಕಾರ್ಬನ್ ಡೈಆಕ್ಸೈಡ್ ಅನಿಲವನ್ನ ಬಿಡುಗಡೆ ಮಾಡುತ್ತೆ? ನೋಡಿ, ಆಮ್ಲ ಯಾವ ವಸ್ತುವಿನೊಂದಿಗೆ ಪ್ರತಿಕ್ರಿಯಿಸಿದಾಗ ಇದು CO2 ಅನ್ನ ಬಿಡುಗಡೆ ಮಾಡುತ್ತೆ ಅಂದ್ರೆ ದಟ್ ಇಸ್ ಲೋಹದ ಕಾರ್ಬೋನೇಟ್. ಓಕೆ, ಲೋಹದ ಕಾರ್ಬೋನೇಟ್ ಜೊತೆಗೆ ರಿಯಾಕ್ಟ್ ಮಾಡಿದಾಗ. ನೀಲಿ ಲಿಟ್ಮಸ್ ಕಾಗದವನ್ನ ಕೆಂಪು ಬಣ್ಣಕ್ಕೆ ಬದಲಾಯಿಸುವುದು ಯಾವುದು? ನೋಡಿ, ನೀಲಿ ಲಿಟ್ಮಸ್ ಅನ್ನ ಕೆಂಪು ಬಣ್ಣಕ್ಕೆ ಬದಲಾಯಿಸುವುದು ಆಮ್ಲ. ಓಕೆ, ಕೆಂಪು ಲಿಟ್ಮಸ್ ಕಾಗದವನ್ನ ನೀಲಿ ಬಣ್ಣಕ್ಕೆ ಬದಲಾಯಿಸುವುದು ಯಾವುದು? ದಟ್ ಇಸ್ ಕ್ಷಾರ ಅಥವಾ ಪ್ರತ್ಯಾಮ್ಲ ಅಂತ ಕೂಡ ಹೇಳ್ತಾರೆ. ಸಾಮಾನ್ಯ ಉಪ್ಪು ಯಾವ ರೀತಿಯ ವಸ್ತು ಅಂದ್ರೆ ಅದು ಲವಣ. ಓಕೆ, ಸಾಲ್ಟ್. ಇನ್ನು ಆಮ್ಲ ರುಚಿಯಲ್ಲಿ ಹೇಗಿರುತ್ತೆ? ಆಮ್ಲ ರುಚಿಯಲ್ಲಿ ಯಾವ ತರ ಇರುತ್ತೆ? ಅದನ್ನ ಟೇಸ್ಟ್ ಮಾಡಿದ್ರೆ ಯಾವ ತರ ಇರುತ್ತೆ? ಆಮ್ಲ ಯಾವಾಗ್ಲೂ ರುಚಿಯಲ್ಲಿ ಹುಳಿ ರುಚಿಯನ್ನ ಒಳಗೊಂಡಿರ್ತವೆ. ಕ್ಷಾರಗಳು ರುಚಿಯಲ್ಲಿ ಕಹಿ ರುಚಿಯನ್ನ ಒಳಗೊಂಡಿರ್ತವೆ. ಆಮ್ಲ ಮತ್ತು ಕ್ಷಾರಗಳು ಪ್ರತಿಕ್ರಿಯಿಸಿದಾಗ ಅದನ್ನ ಏನಂತ ಕರೀತಾರೆ? ತಟಸ್ಥೀಕರಣ ಅಂತ ಹೇಳಿ ಕರೀತಾರೆ. ಅರೆನಿಯಸ್ ನ ಸಿದ್ಧಾಂತದ ಪ್ರಕಾರ ಆಮ್ಲಗಳು ನೀರಿನಲ್ಲಿ ಕರಗಿದಾಗ ಏನನ್ನ ಬಿಡುಗಡೆ ಮಾಡ್ತವೆ? ಅವು H+ ಅಯಾನುಗಳನ್ನ ಬಿಡುಗಡೆ ಮಾಡ್ತವೆ. ನೋಡಿ, ಅಕಾರ್ಡಿಂಗ್ ಟು ಅರೆನಿಯಸ್ ಲಾ ಅದು ಏನ್ ಹೇಳುತ್ತೆ? ಅರೆನಿಯಸ್ ಥಿಯರಿ ಏನ್ ಹೇಳುತ್ತೆ? ಆಮ್ಲಗಳು ನೀರಿನಲ್ಲಿ ಕರಗಿದಾಗ ಅವು H+ ಅಯಾನುಗಳನ್ನ ಬಿಡುಗಡೆ ಮಾಡ್ತವೆ ಅಂತ ಹೇಳಿ ಅರೆನಿಯಸ್ ಸಿದ್ಧಾಂತ ಹೇಳುತ್ತೆ. ಇನ್ನು ಬ್ರಾನ್ಸ್ಟೆಡ್ ಲೋರಿ ಸಿದ್ಧಾಂತ, ಬ್ರಾನ್ಸ್ಟೆಡ್ ಲೋರಿ ಥಿಯರಿ ಏನ್ ಹೇಳುತ್ತೆ? ಆಮ್ಲಗಳ ಏನನ್ನ ದಾನ ಮಾಡ್ತವೆ? ಆಮ್ಲಗಳು ಯಾವಾಗ್ಲೂ ಪ್ರೋಟಾನ್ ಅನ್ನೇ ದಾನ ಮಾಡೋದು. ಅವು ಕೊಡೋದು, ಆಮ್ಲಗಳು ಯಾವಾಗ್ಲೂ ಪ್ರೋಟಾನ್ ಅನ್ನ ಕೊಡ್ತವೆ. ಪ್ಲಸ್ H+ ಅಯಾನ್ಸ್ ಹೊಂದಿರೋದ್ರಿಂದ ಪ್ಲಸ್ ಮೀನ್ಸ್ ಪ್ರೋಟಾನ್ಸ್. ಓಕೆ, ಸೊ ಹಾಗಾಗಿ ಅವು ಪ್ರೋಟಾನ್ ಗಳನ್ನ ದಾನ ಮಾಡ್ತವೆ ಅಕಾರ್ಡಿಂಗ್ ಟು ಬ್ರಾನ್ಸ್ಟೆಡ್ ಲೋರಿ ಸಿದ್ಧಾಂತದ ಪ್ರಕಾರ. ಇನ್ನು ಲೂಯಿಸ್ ಸಿದ್ಧಾಂತದ ಪ್ರಕಾರ ಆಮ್ಲಗಳು ಏನನ್ನ ಸ್ವೀಕರಿಸೋದು ಏನನ್ನ? ದಟ್ ಇಸ್ ಎಲೆಕ್ಟ್ರಾನ್ ಜೋಡಿ. ಇದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಏನು? ಎಲೆಕ್ಟ್ರಾನ್ ಜೋಡಿ. ಸಲ್ಫ್ಯೂರಿಕ್ ಆಮ್ಲದ ರಾಸಾಯನಿಕ ಸೂತ್ರ ಯಾವುದು? ದಟ್ ಇಸ್ H2SO4. ಹೈಡ್ರೋಕ್ಲೋರಿಕ್ ಆಮ್ಲದ ರಾಸಾಯನಿಕ ಸೂತ್ರ HCl. ಸೋಡಿಯಂ ಹೈಡ್ರಾಕ್ಸೈಡ್ ನ ರಾಸಾಯನಿಕ ಸೂತ್ರ NaOH. ಇನ್ನು ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ನ ರಾಸಾಯನಿಕ ಸೂತ್ರ KOH. ದುರ್ಬಲ ಆಮ್ಲಕ್ಕೆ ಉದಾಹರಣೆ ಕೊಡಿ. ದುರ್ಬಲ ಆಮ್ಲ ಅಂದ್ರೆ ವೀಕ್ ಆಸಿಡ್. ಓಕೆ, ನೋಡಿ, ವೀಕ್ ಆಸಿಡ್ಗೂ ಸ್ಟ್ರಾಂಗ್ ಆಸಿಡ್ಗೂ ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ಆಸಿಡ್ ಸ್ಟ್ರಾಂಗ್ ಆಗಿದ್ರೆ ಏನಾಗುತ್ತೆ? ಅದನ್ನ ಜಸ್ಟ್ ನಾವು ಟಚ್ ಮಾಡಿದ್ರೆ ಸಾಕು, ಅದ್ರದ್ದು ರಿಯಾಕ್ಷನ್ಸ್ ಅನ್ನ ನಾವು ನೋಡಬಹುದು. ಓಕೆ, ಆದ್ರೆ ಇವಾಗ ನಿಂಬೆ ಹಣ್ಣು ನಾವು ಅದನ್ನ ಆರಾಮ್ಸೆ ಯೂಸ್ ಮಾಡಬಹುದು. ಆಮೇಲೆ ಸಿಟ್ರಿಕ್ ಆಮ್ಲ, ಟಾರ್ಟಾರಿಕ್ ಆಮ್ಲ ಇವೆಲ್ಲ ಏನು ವೀಕ್ ಆಸಿಡ್ಸ್. ಓಕೆ, ಸೊ ಹೈಡ್ರೋಕ್ಲೋರಿಕ್ ಆಮ್ಲ ನಾವು ಮುಟ್ಟೋ ಹಂಗೆ ಇಲ್ಲ. ಇನ್ನು ಸಲ್ಫ್ಯೂರಿಕ್ ಆಮ್ಲ ಇಲ್ಲ, ನೈಟ್ರಿಕ್ ಆಮ್ಲನೂ ಇಲ್ಲ. ಸೊ ಸಿಟ್ರಿಕ್ ಆಮ್ಲ ಏನಿದೆ ಇದು ವೀಕ್ ಆಸಿಡ್. ಓಕೆ, ಪ್ರಬಲ ಆಮ್ಲಕ್ಕೆ ಉದಾಹರಣೆ ಯಾವುದು? ನೋಡಿ, ಅಸಿಟಿಕ್ ಆಮ್ಲ ಅಲ್ಲ, ಹೈಡ್ರೋಕ್ಲೋರಿಕ್ ಆಮ್ಲ, ಕಾರ್ಬೋನಿಕ್ ಆಮ್ಲ, ಆಮೇಲೆ ಸಿಟ್ರಿಕ್ ಆಮ್ಲ. ಇಲ್ಲಿ ಕಾರ್ಬೋನಿಕ್ ಆಮ್ಲವನ್ನ ಏನು ಸಾಫ್ಟ್ ಡ್ರಿಂಕ್ಸ್ ಇರುತ್ತೆ ಅದ್ರೊಳಗಡೆ ಯೂಸ್ ಮಾಡ್ತಾರೆ. ಓಕೆ, ಇನ್ನು ಸಿಟ್ರಿಕ್ ಆಮ್ಲ ವೀಕ್ ಆಸಿಡ್ ಅನ್ನೋದು ಗೊತ್ತಿದೆ. ಸೊ ಹೈಡ್ರೋಕ್ಲೋರಿಕ್ ಆಮ್ಲ ಏನಿದೆ ಇಟ್ ಇಸ್ ವೆರಿ ಸ್ಟ್ರಾಂಗ್ ಆಸಿಡ್. ದುರ್ಬಲ ಕ್ಷಾರಕ್ಕೆ ಉದಾಹರಣೆ ಯಾವುದು? ದುರ್ಬಲ ಕ್ಷಾರ ಅಂದ್ರೇನು? ವೀಕ್ ಬೇಸ್ಗೆ ಉದಾಹರಣೆ ಯಾವುದು? ದಟ್ ಇಸ್ ಅಮೋನಿಯಂ ಹೈಡ್ರಾಕ್ಸೈಡ್. ಓಕೆ, ಇನ್ನು ಪ್ರಬಲ ಕ್ಷಾರಕ್ಕೆ ಉದಾಹರಣೆ ಯಾವುದು? ಸೋಡಿಯಂ ಹೈಡ್ರಾಕ್ಸೈಡ್. ಇದು ಸ್ಟ್ರಾಂಗ್ ಬೇಸ್. ಓಕೆ, ಸೋಡಿಯಂ ಹೈಡ್ರಾಕ್ಸೈಡ್. ಆಮ್ಲಗಳು ಮತ್ತು ಕ್ಷಾರಗಳು ಗುರುತಿಸಲು ಬಳಸುವಂತ ವಸ್ತುಗಳನ್ನ ಏನಂತ ಕರೀತಾರೆ? ಇಂಡಿಕೇಟರ್ಸ್ ಅಂದ್ರೇನು? ಸೂಚಕಗಳು ಅಂತ ಹೇಳಿ ಕರೀತಾರೆ. ನೈಸರ್ಗಿಕ ಸೂಚಕಕ್ಕೆ ಉದಾಹರಣೆ ಯಾವುದು? ನೈಸರ್ಗಿಕ ಸೂಚಕಕ್ಕೆ ಉದಾಹರಣೆ ಯಾವುದು? ದಟ್ ಇಸ್ ಲಿಟ್ಮಸ್. ಓಕೆ, ಇನ್ನು ಕೃತಕ ಸೂಚಕಕ್ಕೆ ಉದಾಹರಣೆ ಯಾವುದು? ಮಿಥೈಲ್ ಆರೆಂಜ್, ಲಿಟ್ಮಸ್, ಅರಿಶಿಣ,
ಕೆಂಪು ಕೋಸು ಎಲೆ ಅಂತ ಇದೆ. ಮಿಥೈಲ್ ಆರೆಂಜ್ ಏನಿದೆಯಲ್ಲ, ಮಿಥೈಲ್ ಆರೆಂಜ್ ಏನಿದೆಯಲ್ಲ, ಇದು ಕೃತಕ ಮೀನ್ಸ್ ಆರ್ಟಿಫಿಷಿಯಲ್ ಇಂಡಿಕೇಟರ್ ಅಥವಾ ಸಿಂಥೆಟಿಕ್ ಇಂಡಿಕೇಟರ್ ಅಂತ ಹೇಳ್ತೀವಿ. ಆಮ್ಲದ ದ್ರಾವಣದಲ್ಲಿ ಮಿಥೈಲ್ ಆರೆಂಜ್ ಯಾವ ಬಣ್ಣಕ್ಕೆ ತಿರುಗುತ್ತೆ? ನೋಡಿ, ಆಮ್ಲದ ದ್ರಾವಣ ಅಂದ್ರೇನು? ಆಸಿಡ್ ಸೊಲ್ಯೂಷನ್ ಇದೆ, ಅದರೊಳಗಡೆ ಮಿಥೈಲ್ ಆರೆಂಜ್ ಯಾವ ಬಣ್ಣಕ್ಕೆ ತಿರುಗುತ್ತೆ? ಅದು ಕೆಂಪು ಬಣ್ಣಕ್ಕೆ ತಿರುಗುತ್ತೆ ಬಿಕಾಸ್ ಆಫ್ ದಿ ಪ್ರೆಸೆನ್ಸ್ ಆಫ್ ಆಸಿಡ್. ಓಕೆ, ಇನ್ನು ಕ್ಷಾರದ ದ್ರಾವಣದಲ್ಲಿ ಮಿಥೈಲ್ ಆರೆಂಜ್ ಯಾವ ಬಣ್ಣಕ್ಕೆ ತಿರುಗುತ್ತೆ? ಅದು ಹಳದಿ ಬಣ್ಣಕ್ಕೆ ತಿರುಗುತ್ತೆ. ಓಕೆ, ಆಮ್ಲದ ದ್ರಾವಣದಲ್ಲಿ ಫಿನಾಪ್ತಲಿನ್ ಯಾವ ಬಣ್ಣಕ್ಕೆ ತಿರುಗುತ್ತೆ? ಆಮ್ಲದಲ್ಲಿ ಫಿನಾಪ್ತಲಿನ್ ಏನಿದೆಯಲ್ಲ, ಇದು ಬಣ್ಣ ರಹಿತ ಆಗುತ್ತೆ, ಅಂದ್ರೆ ಕಲರ್ಲೆಸ್ ಆಗುತ್ತೆ. ಇದನ್ನ ನೀವು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಇದು ಸಾಕಷ್ಟು ಎಕ್ಸ್ಪೆರಿಮೆಂಟ್ಸ್ ಅಲ್ಲಿ 10th ಸ್ಟ್ಯಾಂಡರ್ಡ್ ಲೆವೆಲ್ ಅನ್ನು ನೋಡಿರ್ತಾರೆ. ಓಕೆ, ಆಮ್ಲದ ದ್ರಾವಣದಲ್ಲಿ ಫಿನಾಪ್ತಲಿನ್ ಯಾವ ಬಣ್ಣಕ್ಕೆ ತಿರುಗುತ್ತದೆ ಅಂತ ಇದೆ, ಅದು ಬಣ್ಣ ರಹಿತ. ಓಕೆ, ಇನ್ನು ಕ್ಷಾರದ ದ್ರಾವಣದಲ್ಲಿ ಫಿನಾಪ್ತಲಿನ್ ಯಾವ ಬಣ್ಣಕ್ಕೆ ತಿರುಗುತ್ತೆ ಅಂದ್ರೆ ಅದು ಗುಲಾಬಿ. ವಿನೆಗರ್ ನಲ್ಲಿರುವ ಆಮ್ಲ ಯಾವುದು? ಅಸಿಟಿಕ್ ಆಮ್ಲ. ಅಸಿಟಿಕ್ ಆಮ್ಲ ವಿನೆಗರ್ ಅಲ್ಲಿ ಇರುವಂತದ್ದು. ಇನ್ನು ಮೊಸರಿನಲ್ಲಿರುವ ಆಮ್ಲ ಯಾವುದು? ನೋಡಿ, ನಾನು ಮೈಸೂರಿಗೆ ಹೋಗ್ಬಿಟ್ಟಿದ್ದೀನಿ. ಮೊಸರಿನಲ್ಲಿರುವ ಆಮ್ಲ ಯಾವುದು? ದಟ್ ಇಸ್ ಲ್ಯಾಕ್ಟಿಕ್ ಆಸಿಡ್. ನಿಂಬೆ ಹಣ್ಣಿನಲ್ಲಿ ಇರುವಂತಹ ಆಮ್ಲ ಯಾವುದು? ದಟ್ ಇಸ್ ಸಿಟ್ರಿಕ್ ಆಸಿಡ್. ಓಕೆ, ಸೊ ಇಲ್ಲಿಯವರೆಗೂ 34 ಪ್ರಶ್ನೆಗಳನ್ನ ನೋಡಿದ್ದೀವಿ. ಇನ್ನು ಮುಂದಿನ ತರಗತಿಯಲ್ಲಿ ಇನ್ನಷ್ಟು ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಓಕೆ.